ಬಾಳು ಮಾಮನ್ ಜನ್ಮಸ್ಥಾನ ಅಕ್ಕೋಳ ಆದ್ರ ಅವರು ನೆಲೆಸಿರುವಂತ ಸ್ಥಾನ ಅದ್ಮಾಪುರ್ ಅಂತ ಆದ್ರಿ. ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ, ನಮ್ದು ಇವತ್ತು ಸ್ಟಾಪ್ ರೇಪ್ ಯಾತ್ರಾ ಆಲ್ ಇಂಡಿಯನ್ ಸೈಕಲ್ ಯಾತ್ರಾ ಇವತ್ತಿಗೆ 16ನೇ ದಿನಕ್ಕೆ ಕಾಲಿಟ್ಟಿವ್ರಿ. ನಮ್ಮ ಬೋರ್ಡ್ ಅಷ್ಟೇ ಅದ್ ನೋಡ್ರಿ, ಇನ್ನೂ ತನ ಏನು ಆಯ್ಗಾಡಿಲ್ಲ. ಸೊ ಈಗ ನಾವು ಹೊಂಟಿರೋದ ನೆಕ್ಸ್ಟ್ ಈಗ ಅಂದ್ರ ಅದ್ಮಾಪುರದ ಬಾಳು ಮಾಮ ಅಂದ್ರ ಸಂತ ಬಾಳು ಮಾಮನ್ ಬಳಿ ದರ್ಶನ ತಗೊಳಕಂತ ಹೊಂಟಿವಿ. ಅಲ್ಲಿಂದ ಕೊಲ್ಲಾಪುರಕ್ಕೆ ಮಹಾಲಕ್ಷ್ಮಿ ದರ್ಶನ ಮಾಡಿ ಮತ್ತ ಅಲ್ಲಿಂದ ನಾಶಿಕ್ ಅದು ಆಮೇಲೆ ನೋಡ್ಕೊತ ಹೋಗಮ್ಮ. ಈಗ ಸದ್ಯಕ್ಕೆ ನಮ್ಮ ಜೀವಿಗಳೆಲ್ಲ ನಿಂತಾರ ನೋಡ್ರಿ ಇಲ್ಲಿ. ಸ್ಪೆಷಲಿ ಬರ್ರಿ ಬ್ಲಾಗರ್ K23 ರೈಡರ್ ಆರಾಮದಿರಲ್ಲ? ಆರಾಮಿದೇವ್ರಿ. ನಿಮ್ ಸಲುವಾಗಿ ಭೇಟಿ ಆಗ್ಬೇಕಂತ ಮಾರ್ನಿಂಗ್ 6 ಗಂಟೆಗೆ ಎದ್ದ 40 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಲಿಸ್ಟ್ ಮಟ್ಟ ಬಂದಿದ್ದು. ಥ್ಯಾಂಕ್ ಯು ಭೇಟಿ ಆದದ್ ನಮಗ್ ಬಹಳ ಚಲೋ ಅನ್ಸಿತ್ರಿ, ಬಹಳ ಖುಷಿ ಆಯ್ತು. ನಿಮ್ ಇಂಟೆನ್ಷನ್ ಮತ್ ನಿಮ್ ಮೈಂಡ್ ಸೆಟ್ ಏನಿತ್ರಲ್ಲ ಇದ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ದೈತ್ರಿ. ಅಷ್ಟೇ ಇದೇ ನಿಮ್ಮದ್ ಐತ್ರಲ್ಲ, ಇದನ್ನ ಕಂಟಿನ್ಯೂ ಇಟ್ರಿ. ನಿಮ್ಮಿಂದ್ರ ಒಂದ್ ಚಲೋ ಮೆಸೇಜ್ ಹೊಂಟೈತಿ. ನಿಮ್ಮಿಂದ್ರ 4 ಜನದ ಮೈಂಡ್ ಸೆಟ್ ನೀವು ಹೇಳ್ರಲ್ಲ, ಅದು ಚೇಂಜ್ ಆಗ್ಬೇಕು. ಇಷ್ಟೇ ಹಾಗೆ ಆಗತ್ರಿ, ಅದು ಹಾಗ್ಯಾದ್ರಿ. ಈಗ ಮತ್ರಿ 108 ಹೇಳ್ರಿ ಏನ್ ಅಣ್ಣಗಳಂತ ನಮ್ ಸಲಕ್ ಪಾಪ ಬಾಳ ದೂರದಿಂದ ಬಂದಾರ. ಥ್ಯಾಂಕ್ ಯು ಸೋ ಮಚ್ ರೀ. ನಿಮಗೂ ಥ್ಯಾಂಕ್ ಯು. ನಿಮಗೂ ಸ್ಪೆಷಲ್ ಇವ್ರಿ ಆಲ್ರೆಡಿ ಅದ್ಮಾಪುರ್ಗೆ ಹೋಗಿ ಬಂದಾರ ಅಣ್ಣ. ಮಾಡಿ ಇಲ್ಲಿ ಭೇಟಿಯಾಗಿ ಬಂದೇನ್ರಿ. ರಾಧೆ ನೀವು ಬಿಟ್ಟು ಹೋಗೋದ ಚಿಂತೆ ನೀವು. ನಿಮ್ ಜೊತೆ ಜೀವಿಗಳೇ ಅದ್ಮಾಪುರ್ ಇವತ್ತ ಈ ವರ್ಷ ಹೋತಿಲ್ಲ ಅಂತ ಅನ್ಸಾಕತ್ತರಿ. ಎಲ್ಲಾ ಕಡೆ ನಮ್ ಜೀವಿಗಳು ಸಿಗಾಕತ್ತಾರ. ಆರಾಮದಿರಕ್ಕ? ಯಾಕ್ರಿ ಯಾಕೆ ಹೇಳತ್ರಿ? ಅವ್ರ ಇನ್ನೊಬ್ರೆಲ್ಲ ಹೋಗ್ರಿ ಚಟ್ಕೊಂಡ್ರಿ ನೀವು? ಓ ಕಡಿ ನೀವೇ ಆರಾಮದಿರಲ್ರಿ ಎಲ್ರ? ಯಾವ್ರಿ? ಚಿಕ್ಕೋಡಿ. ಈ ಕಡೆ ಹೊಂಟ್ರಿ? ಎಲ್ಲರೂ ಫ್ಯಾಮಿಲಿ? ಬರ್ರಿ ನಾವೆಲ್ಲ ಇರ್ತೇವೆ. ಜೀವಿಗಳೇ ಫೈನಲಿ ನಾವು ಬಂದೇವಿ ಇವತ್ತ. ಎಲ್ಲಪ್ಪ ಅಂತಂದ್ರ ಸದ್ಗುರು ಬಾಳು ಮಾಮ ನೋಡಾಕ ಅದ್ಮಾಪುರದಾಗ ಅದೇವ್ರೀಗ. ಅಲ್ಲದ ನೋಡ್ರಿ ಅವ್ರ ಸ್ಟ್ಯಾಚು. ಅಲ್ಲಿ ಅವರು ನೆಲೆಸಿರುವಂತ ಸ್ಥಳಕ್ಕೆ ಬಂದೇವ್ರಿ. ಅಲ್ಲಿ ಟೆಂಪಲ್ ಅನ್ನ ದೂರ ಅದಂತ್ರಿ. ಇಲ್ಲಿ ಬಂದು ಅವ್ರ ಸ್ಟ್ಯಾಚು ಬಲ್ಲಿ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಹಂಗ ನಮ್ಮ ಜೀವಿಗಳು ಏನಂತೀರಿ? ಆರಾಮದಿರ? ಯಾವ್ರಿ ನಿಮ್ದು? ಗೋಕಾಕ್, ಧಾರವಾಡ. ಸೊ ಈಗ ಇಲ್ಲಿದಿಂದ ಹೋಗ್ತಾ ಇರೋದ ನಾವು ಈ ಬಾಳು ಮಾಮನ್ ಟೆಂಪಲ್ಕ. ನೋಡ್ರಿ ಬಾಳು ಮಾಮ ಹೆಂಗಿದ್ರು ಸ್ಟ್ಯಾಚು. ಇಲ್ಲೊಂದು ಹೋಟೆಲ್ ಅದ, ಮಸ್ತ್ ಮಾಡ್ಯಾರ ಹೋಟೆಲ್ ಬಾಜು. ಇತಿಹಾಸವನ್ನು ಒಳಗೆ ಹೊಕ್ಕಿ ನೋಡಿದಷ್ಟು ಆಳವಾಗಿ ಹೋಗುತ್ತದ. ಜೈ ಭಾರತ್ ಮಾತಾ. ನಮ್ಮ ಅಂಬಾರಿ ತೊಗೊಂಡು ಈಗ ಬಾಳು ಮಾಮನ್ ದರ್ಶನ ಮಾಡ್ಬೇಕಂತ ಹೊಂಟಿದೇವ್ರಿ. ತಗೊಂಡು ಬನ್ನಿ, ಇಲ್ಲೇ ಆದಂತ ಟೆಂಪಲ್. ಚಲೋ. ರಾಧೆ 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 ರಾಧೆ. ಬಾಳು ಮಾಮನ್ ದೇವಸ್ಥಾನದಾಗ ಅದೇ ನೋಡ್ರಿ ಪ್ರೆಸೆಂಟ್. ದರ್ಶನ ತಗೋಬೇಕಂತ ಹೊಂಟಿವಿ. ಇಲ್ಲಿ ಬಂಡ್ರ ನಮ್ಮ ಸೈಕಲ್ ಬಂಡ್ರ ಕಟ್ಬೇಕಲ್ರಿ, ಅದಕ್ಕೆ ಬಂದಿವಿ. ಬಂಡ್ರ ಕಟ್ಬೇಕಂತ. ಸೊ ಅದಕ್ಕೆ ಚಲೋ ಗೈಸ್. ವಿಡಿಯೋ ಮಾಡ್ರಿ ಮಾಡ್ಕೊಡ್ಲಿ. ಇಲ್ಲೇ ಬಂಡ್ರ ಬಾಳು ಮಾಮನ್ ಜನ್ಮಸ್ಥಾನ ಅಕ್ಕೋಳ ಆದ್ರ ಅವರು ನೆಲೆಸಿರುವಂತ ಸ್ಥಾನ ಅದ್ಮಾಪುರ್ ಅಂತ ಆದ್ರಿ. ಇಲ್ಲಿ ನೋಡ್ಬೋದು ಎಷ್ಟು ಕ್ರೌಡ್ ಅದಂತ ಅವ್ರ ಭಕ್ತ ಸಾಗರ. ಹೌದು, ಯಾಕಾಗ್ಯಾರ ಅಂದ್ರೆ ಅವರು ಮಾಡಿರುವಂಥ ಪವಾಡಗಳಾಗಿರ್ಬೋದು ಭಾಳ ಅದಾವಂತ್ರಿ. ಅದ್ರ ಇತಿಹಾಸ ಅಷ್ಟು ನನಗೆ ಸರಿಯಾಗಿ ಗೊತ್ತಿಲ್ಲ. ಏನ್ರಿ ಇಲ್ಲಿ ಯಾವಾಗ ಬಂದು ನೆಲೆಸಿದ್ರು ಅವರು? ಹೌದ್ರಿ ಅಣ್ಣ, ಇಲ್ಲಿ ಬಂದು 2 ದಿನ ಆಯ್ತು ನೆಲೆಸಿದ್ರು. ಇವ್ರು ಬಂದ್ರಿ 20 ಇಲ್ಲಿ ಎಷ್ಟು ಜನ ಇದ್ರ ಅಂತ ಇಲ್ಲೇ ಅಂದ್ರ ಅಲ್ಲಿ ಶಿಡ್ಜಿಗೋ ಮನೆಯಿಂದ ಬಂದಿದ್ರು ನೋಡ್ರಿ. ಅವ್ರು ಇಲ್ಲೇ ಬಂದು ಇಲ್ಲೇ ನೆಲೆಸ್ಯಾರ, ಇಲ್ಲೇ ಪ್ರಾಣ ಬಿಟ್ಟ. ಅವ್ರ ಗುರುಗಳು ಏನ್ರ ಇದ್ರ? ಅವ್ರ ಗುರುಗಳು ಅಂದ್ರೆ ವಿಠ್ಠಲ, ಪಾಂಡುರಂಗ ವಿಠ್ಠಲ ಅವ್ರ ಗುರುಗಳ. ಪಾಂಡುರಂಗ ವಿಠ್ಠಲ ಅವ್ರ ಗುರುಗಳಂತ್ರಿ. ಇಲ್ಲಿ ನೋಡ್ಬೋದು ಎಷ್ಟು ಮತ್ತೊಂದಂದ್ರೆ ಅವ್ರದ ಗುರುಗಳಂದ್ರೆ ಮೊಳೆ ಮಾರದ ಗುರು.
ಮೊಳೆ ಮಾರಾದ್ರೆ ಅಂತ ಅವ್ರು ಇದಾರೆ, ಅವ್ರ ಗುರುಗಳು. ಎಲ್ಲದಾರ್ರಿ ಗುಡಿ ಐತಲ್ಲ, ಅದು ಮತ್ತೆ ಗುಡಿ ಬೇರೆ ಕಡೆ ಐತೆ. ಹೆವಿ ಕ್ರೌಡ್ ಖುಷಿ ಆಗುತ್ತಾ ಇವೆಲ್ಲ. ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ ಬಂದ್ಬೇಕಾಗ. ಬಾಳು ಮಾಮಂದ ಹೆಸರು ಕೇಳಿದೆ, ಆದರೆ ಇಲ್ಲೇ ಆದಂತ ಗೊತ್ತಿರಲಿಲ್ಲ. ಆದ್ರೆ ಬರಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು ಕೂಡ ದೇವ್ರು ಕರ್ಸ್ಕೊಂಡಂಗೆ ಆಗಿದೆ ಇಲ್ಲಿ. ಸೊ ಅಷ್ಟೇ, ಹಂಗೆ ಆಯ್ತು. ನೀವು ಭಾಳ ಜಾಗ ಬರ್ಬೇಕಾಯ್ತು. ಬರಲೇಬೇಕಂತ ಮೊದಲೇ ಬರೆದು ಬಿಟ್ಟಿದ್ದಾರೆ ಅದು. ಭಾಳ ಜನ ನಿಮ್ಮನ್ನು ಕರ್ಸ್ಕೊಂಡಿದ್ದಾರೆ. ಭಾಳ ಕ್ರೌಡ್ ಅದ್ರಿ. ಈಗ ದರ್ಶನ ನೋಡ್ರಿ ಕಮ್ಮಿ ಅದ ನೋಡ್ರಿ ಲೈನ. ದರ್ಶನ ಮಾಡ್ಕೊಂಡು ದರ್ಶನ ಐತೆ ನೋಡಿದ ಈ ಡೈರೆಕ್ಟ್ ಹಿಂಗೆ ಹೋಗಿ ಮುಂದಿನ ಬರ್ತಿದ ಇಲ್ಲ ಅನ್ಸ್ಕಿಲ್ಲ. ನೀವು ಇಲ್ಲಿಂದನೇ ದರ್ಶನ ಮಾಡ್ರಿ, ಅಲ್ಲಿ ಕಾಣಾಕತ್ತದ ನೋಡ್ರಿ. ಸೇಮ್ ಒಳಗೂ ಹಿಂಗೆ ಅದಿ. ರಾಧೇ ಜೀವಿಗಳ ದರ್ಶನ ಆಯ್ತು, ಎಲ್ಲ ಆಯ್ತು. ಈಗ ಪ್ರಸಾದ ಸ್ವೀಕಾರ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಅಂದ್ಕೊಂಡು ತುತ್ತು ಅನ್ನ ತಿನ್ನೋಕ್ಕೆ, ಬೊಗಸೆ ನೀರು ಕುಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು, ಊಟ ಮಾಡಿ ಹೋಗಿ. ಜೀವಿಗಳೇ ಈಗ ಬಾಳು ಮಾಮನ ಊರು ಬಿಟ್ಟು ಕರ್ನಾಟಕ ವಿಜಯಪುರ, ಮಹಾರಾಷ್ಟ್ರ, ಆಲ್ ಇಂಡಿಯಾ ಸೈಕಲ್ ಯಾತ್ರೆ. ನಾವು ಹೊಂಟಿರೋದೆ ಈಗ ಬಾಳು ಮಾಮನ ಊರು ಬಿಟ್ಟು ಆದ್ಮಾಪುರ ಬಿಟ್ಟು ಕೊಲ್ಲಾಪುರ ಕಡೆ ಹೋಗ್ಬರಮ್ರಿ. ಆರಾಮಾಗಿರ್ರಿ. ಬೋಲೋ ಜುಬಾ ಕೇಸರಿ ಅನ್ಕೋತ ನಿಮ್ಮ ಜರ್ನಿ ಚೆನ್ನಾಗಿ ಆಗಲ್ರಿ. ಆಲ್ ದ ಬೆಸ್ಟ್. ನಮ್ಮಿನ ಏನಾದ್ರು ಎಲ್ಲಿ ಬೇಕಾದ್ರೆ ಫೋನ್ ಹಚ್ರಿ ಎನಿ ಟೈಮ್. ತಿನ್ನೋದೇ ಕರೆ ಆದ್ರೆ ಯಾಕೆ ನಾಚ್ಕೊಳ್ಳೋದ್ರಿ? ನಮಗೆ ನಾವು ಪ್ರೀತಿ ಮಾಡೋಮ್ರಿ ಮೊದಲು, ಆಮೇಲೆ ಮತ್ತೊಬ್ರು ಚಿಂತೆ ತೊಗೊಳೋಣ. ಇದು ನಾ ಹೇಳ್ತೀನಿ. ಏನಂತೀರಿ? ಒಪ್ಪೋದ್ರಿ? ಈಗ ಆರಾಮಾಗಿರಿ. ಈ ಕಡೆ ಎಲ್ರಿ ಕೊಲ್ಲಾಪುರದ ರೀ ಟಿಕೆಟ್ ನೋಡ್ರಿ. ಹೋಗೋ ಮಾರ ಸಾಕಂತಾರ ಅವ್ರಿಗೆ. ಸರಿ ಹೋಗೋಣ್ರಿ. ಸ್ಟೇ ಮಾಡೋ ಟೈಮ್ದಾಗ ನಡ್ಕೋತ ಹೊಂಟಿವ್ರಿ. ಫುಲ್ ಘಾಟ್ಗಳು ಬಂದಾವ. ಘಾಟ್ ಅಂದ್ರೆ ಏನು, ಗುಡ್ಡು ಟೈಪ್ ಬಂದಾವ. ಈ ಕಡೆ ಏನು ಗಿಡಗಳಿಲ್ಲ, ಏನಿಲ್ಲ. ಕೊಲ್ಲಾಪುರ ಹೊಂಟಿವಿ. ಇನ್ನೂ 20 ಕಿಲೋಮೀಟ್ರ್ ಜರ್ನಿ ಅದ ನಮ್ಮ ಅಂಬಾರಿ ಮೇಲೆ. ಅಂಬಾರಿನೂ ಹೊಂಟದ. ಅಂಬಾರಿ ಇಲ್ಲಾರ್ದೆ ನಮಗೇನದು ಪರಿಸ್ಥಿತಿ. ಚಲೋ ಜೀವಿಗಳ ಫೈನಲಿ ನಾವು ಕೊಲ್ಲಾಪುರಕ್ಕೆ ಬಂದೀವ್ರಿ. ನಮ್ಮ ಅಂಬಾರಿ ಇಲ್ಲಿ ಹಚ್ಚಿ ಈಗ ತಾಯಿ ದರ್ಶನ ತೊಗೊಳಕಂತ ಒಳಗೆ ಹೊಂಟೀವ್ರಿ. ಚಲೋ ಗೈಸ್. ಫಸ್ಟ್ ಅಂದ್ರೆ ದರ್ಶನ ಅಂದ್ರೆ ಏನು, ಸುಮ್ಮ ಒಂದು ಗುಡಿ ನೋಡಿ ಬರ್ತೀವ್ರಿ. ಮುಂಜಾನೆ ಬಂದು ದರ್ಶನ ತೊಗೋತೀವ್ರಿ. ಹಾಯ್ ಕಟ್ಟಡ ನಡೆದೇನ್ರಿ? ಕೆಲಸ. ಜೀವಿಗಳೇ ಫೈನಲಿ ನಾವು ಬಂದೀವಿ ಈಗ ಕೊಲ್ಲಾಪುರದ ಮಹಾಲಕ್ಷ್ಮಿ, ಹಂಗ ವಿಷ್ಣುವಿನ ಅರ್ಧಾಂಗಿ ಮಡದಿ ಶೆಟ್ಕೊಂಡು ಬಂದಿರ್ತಾಳಲ್ರಿ. ವಿಷ್ಣುವಿನ ಮೇಲೆ ಶೆಟ್ಕೊಂಡು ಬಂದಿರ್ತಾಳಲ್ರಿ. ಇಲ್ಲಿ ಬಂದು ನೆಲೆಸಿರ್ತಾಳ ಅಂತಲ್ರಿ. ಅದಕ್ಕಾಗಿ ತಿರುಪತಿ ತೆಳಗೆ ಬಂದ ತಿರುಪತಿ ಲಕ್ಷ್ಮಿಗಾಗಿ ಹುಡುಕಾಟ ನಡೆದಿತ್ತಲ್ರಿ. ಆ ಲಕ್ಷ್ಮಿ ಬಳಿ ಬಂದೀವಿ ನೋಡ್ರಿ. ಈಗ ಖುಷಿ ಐತ್ರಿ ಭಾಳ. ಇನ್ನು ಕಟ್ಟಡ ನಡೆದವ್ರಿ ಹೆಚ್ಚಕ್ಕೆಲ್ಲ ಇದು ಸದ್ಯಕ್ಕೆ. ದರ್ಶನಕ್ಕೆ ಪಾಳಿ ಏನೋ 2-3 ತಾಸು ಹಚ್ಬೇಕಂತ ಇದು. ಈ ಟೈಮಿಗೆ ಎಷ್ಟು ಇರ್ತದೆ ಏನ್ರಿ ಚಂತಾನ? ಒಂದು ರಾತ್ರಿ ಒಳಗೆ ಅವಾಗ ಚಲೋ ಬಿಡ್ರಿ. ಅವಾಗಿನ ಕಾಲದ ರಾಕ್ಷಸರು ನೋಡ್ಬೋದು ಪಾಳೆ ಅಷ್ಟ ಅಂತ. ವಿಷ್ಣುವಿನ ರೂಪ. ಫುಲ್ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿರಿ. ನೋಟಿಫಿಕೇಶನ್ ಬರ್ತಾವ್ರಿ ಎಲ್ಲ. ನಾ ಎಷ್ಟು ವಿಡಿಯೋ ಮಾಡ್ತೀನಿ ಎಲ್ಲಾನು. ಸೊ ನಾಳೆ ವಿಡಿಯೋ ತಕ್ಷಿಗಮ್ಮಿ. ರಾಧೆ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸ್ಟಾಪ್ ರೇಪ್ ಯಾತ್ರಾ.